ನಮಸ್ಕಾರ ಫ್ರೆಂಡ್ಸ್, ಮತ್ತೆ ನಿಮಗೆ ನನ್ನ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಮೀನ ರಾಶಿಯವರ ಜನವರಿ ಮಂತ್ನ ಲವ್ ಲೈಫ್ ರೀಡಿಂಗ್ನ ಮಾಡ್ತಾಯಿದ್ದೀನಿ. ಈ ರೀಡಿಂಗ್ ನಿಮಗೆ ಅನ್ವಯಿಸಿದರೆ ಅಥವಾ ರೆಸೊನೇಟ್ ಆದರೆ ಮಾತ್ರ ತೊಗೊಳ್ಳಿ, ಇಲ್ಲಾಂದರೆ ಬಿಟ್ಬಿಡಿ. ಇದು ಒಂದು ಜನರಲ್ ರೀಡಿಂಗ್ ಮಾತ್ರ ಆಗಿರುತ್ತೆ. ಇನ್ನೂ ಪರ್ಸ್ನಲ್ ರೀಡಿಂಗ್ ನಿಮ್ಗೆ ಯಾರಿಗಾದರೂ ಬೇಕಿದ್ದರೆ ನನ್ನ ಚಾನಲಲ್ಲಿ ಪರ್ಸ್ನಲ್ ರೀಡಿಂಗ್ ಇನ್ಫಾರ್ಮೇಷನ್ ಅಂತ ಒಂದು ವಿಡಿಯೋ ಇದೆ, ಅದನ್ನು ಪೂರ್ತಿ ನೋಡಿ ರೀಡಿಂಗ್ನ ಬುಕ್ ಮಾಡ್ಕೊಳ್ಳಿ. ಅದೇ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೇಲ್ ಐ ಡಿ ಮತ್ತು ಇನ್ಸ್ಟಾ ಐ ಡಿ ಇದೆ. ಸೊ ಯಾರಿಗಾದ್ರೂ ಅವಶ್ಯಕತೆ ಇದ್ದರೆ ಬುಕ್ ಮಾಡ್ಕೊಳ್ಳಿ. ಮೀನ ರಾಶಿಯವ್ರಿಗೆ ಕಾರ್ಡ್ಸ್ನ ಶಫಲ್ ಮಾಡಿದಾಗ ಫಸ್ಟ್ ಕಾರ್ಡ್ ನನಗೆ ಏಸ್ ಆಫ್ ಕಪ್ಸ್ ಬಂದಿದೆ. ಸೊ ಈ ವರ್ಷ ಒನ್ ಆಫ್ ದಿ ಲಕ್ಕಿಯೆಸ್ಟ್ ಜೋಡಿಯಾಕ್ ಸೈನಲ್ಲಿ ನಿಮ್ಮದು ಒಂದು ಅಂತ ಹೇಳ್ತೀನಿ. ಏಸ್ ಆಫ್ ಕಪ್ಸ್ ಹಣನ ರೀಪ್ರೆಸೆಂಟ್ ಮಾಡುತ್ತೆ, ಮೆಸೇಜ್ನ ರೀಪ್ರೆಸೆಂಟ್ ಮಾಡುತ್ತೆ. ನೀವು ಯಾರ್ದೋ ಒಂದು ಮೆಸೇಜ್ ಅಥವಾ ಟೆಕ್ಸ್ಟಿಗೆ ಕಾಲ್ಗೆ ವೇಟ್ ಮಾಡ್ತಾಯಿದ್ರು. ಇನ್ ಕೇಸ್ ಇದು ಕೆರಿಯರ್ ವೈಸ್ ಆಗಿರ್ಬೋದು ಅಥವಾ ನಿಮ್ಮ ರಿಲೇಷನ್ಶಿಪ್ಗೆ ರಿಲೇಟೆಡ್ ಆಗಿದ್ದರೂ ಕೂಡ ಅದು ನಿಮಗೆ ಬರುತ್ತೆ ಅಂತ ಕಾರ್ಡ್ ಹೇಳ್ತಾ ಇದೆ. ಸೆಕೆಂಡ್ ನನಗೆ 2 ಆಫ್ ಸಾರ್ಡ್ಸ್ ಬಂದಿದೆ. 2 ಆಫ್ ಸಾರ್ಡ್ಸ್ ಬಂದರೆ ನಾವು ಕ್ರಾಸ್ ರೋಡ್ಸ್ ಅಂತ ಹೇಳ್ತೀವಿ, ಬಟ್ ಇದು ಮುಗ್ದಿರೋ ಘಟ್ಟ. ಚಾಲೆಂಜಸ್ ಏನಿದೆ ಅದು ಮುಗ್ದಿದೆ, ಕಂಪ್ಲೀಟ್ ಆಗಿದೆ ಅಂತ ಹೇಳುತ್ತೆ. ಏಸ್ ಆಫ್ ಕಪ್ ಜೊತೆ 2 ಆಫ್ ಸಾರ್ಡ್ಸ್ ಬಂದರೆ ಲವ್ ಈಸ್ ಇನ್ ಏರ್ ಅಂತ ಹೇಳ್ತೀವಿ. ಖಂಡಿತವಾಗ್ಲೂ ನಿಮ್ಮ ಲೈಫಲ್ಲಿ ಹೊಸ ವ್ಯಕ್ತಿ ಬರ್ತಾರೆ, ಅಥವಾ ನೀವು ಆಲ್ರೆಡಿ ಕನೆಕ್ಟ್ ಆಗಿದ್ದರೆ, ಹಳೆ ವ್ಯಕ್ತಿನೇ ಇರಲಿ, ರಿಲೇಷನ್ಶಿಪ್ಪಲ್ಲಿ ಇದ್ದರೆ ತುಂಬ ರೊಮ್ಯಾಂಟಿಕ್ ಆಗಿ ತುಂಬ ಚೆನ್ನಾಗಿರ್ತೀರ ಈ ತಿಂಗಳು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಥರ್ಡ್ ಕಾರ್ಡ್ ನನಗೆ ಕ್ವೀನ್ ಆಫ್ ಸೋರ್ಡ್ಸ್ ಬಂದಿದೆ. ಕೆಲವ್ರಿಗೆ ಐ ಡೋಂಟ್ ನೋ ವಾಟ್ ಟು ಡೂ ಅಂತ ಹೇಳ್ತಾ ಇದ್ದೀರಾ. ರನ್ನರ್ ಚೇಸರ್ ಎನರ್ಜಿ ಇದೆ. ಸಮ್ವನ್ ಯಾರಾದರೂ ನಿಮಗೆ ಅವರ ಫೀಲಿಂಗ್ಸ್ನ ಎಕ್ಸ್ಪ್ರೆಸ್ ಮಾಡ್ಕೊಳ್ಬೋದು ಅಂತ ಹೇಳುತ್ತೆ. ನಿಮ್ಮ ಜೊತೆ ಆಲ್ರೆಡಿ ಮಾತಾಡ್ತಾ ಇರ್ಬೋದು. ವಿಕ್ಟ್ರಿ ಅಂತ ಹೇಳ್ತೀವಿ. ರಾಹು ಮೊದಲೇ ಮನೆಯಲ್ಲಿ, ಕೀತು 7th ಹೌಸಲ್ಲಿದ್ದರೆ ಪರ್ಸನ್ ಫ್ರಮ್ ಪಾಸ್ಟ್ ಲೈಫ್ ಕನೆಕ್ಷನ್ ಇರುತ್ತೆ. ನಿಮ್ಗೆ ಅನಿಸುತ್ತೆ ಯಾರನ್ನಾದ್ರೂ ನೋಡಿದಾಗ ಮೊದಲನೇ ಸರ್ತಿ ಮೀಟ್ ಆಗಿದ್ದೀವಿ ಅನ್ನೋ ಫೀಲಿಂಗ್ಸ್ ಇರಲ್ಲ. ಸೊ ಆವಾಗ ತುಂಬ ದಿನಗಳಿಂದ ಪರಿಚಯ ಇದ್ದೀವಿ ಅನ್ನೋ ಥರ ಫೀಲಿಂಗ್ ಇದೆ. ಖಂಡಿತವಾಗ್ಲೂ ಅದು ಪಾಸ್ಟ್ ಲೈಫ್ ಕನೆಕ್ಷನ್ ಆಗುತ್ತೆ. ಸೊ ಇನ್ ಕೇಸ್ ನಿಮಗೆ ರಿಲೇಷನ್ಶಿಪ್ಪಿಂದ ಹರ್ಟ್ ಆಗಿದ್ದರೆ, ಫಾಸ್ಟಲ್ಲಿ ಏನೋ ಒಂದು ಡಿಸಪಾಯಿಂಟ್ಮೆಂಟ್ ಇದ್ದರೆ ಅದೆಲ್ಲ ಹೀಲ್ ಆಗುತ್ತೆ ಅಂತ ಹೇಳ್ತಾ ಇದೆ. ತುಂಬ ಚೆನ್ನಾಗಿದೆ ಹೊಸ ವರ್ಷ ಅಂತ ಹೇಳ್ಬೋದು. ಸೊ ನೀವೇನಾದರೂ ವೇಟ್ ಮಾಡ್ತಾಯಿದ್ರೆ ಯಾರಿಗೋಸ್ಕರನಾದರೂ ಅಥವಾ ನಿಮಗೋಸ್ಕರ ಯಾರಾದರೂ ವೇಟ್ ಮಾಡ್ತಾಯಿದ್ರೆ, ಸೊ ಸಮಥಿಂಗ್ ಅವ್ರು ನಿಮ್ಮ ಲೈಫಲ್ಲಿ ಬರೋ ಚಾನ್ಸಸ್ ಇದೆ. ಸೊ ವಿಕ್ಟ್ರಿ ಆ್ಯಂಡ್ ಸಕ್ಸಸ್ ಅಂತ ಹೇಳ್ತೀನಿ. ಮೇ ಬಿ ತುಲಾ ಅಥವಾ ಸಿಂಹ ರಾಶಿಯವ್ರ ಜೊತೆ ನೀವು ಕನೆಕ್ಟ್ ಆಗಿರ್ಬೋದು, ಆಲ್ರೆಡಿ ಕನೆಕ್ಟ್ ಆಗಿರಬಹುದು ಅಥವಾ ಕನೆಕ್ಟ್ ಆಗ್ಬೋದು ಅಂತ ಕಾರ್ಡ್ ಹೇಳ್ತಾ ಇದೆ. ಸೊ 27th ಹೇಳ್ತೀನಿ. ಜಾನ್ 27th ವಂಡರ್ಫುಲ್ ಎನರ್ಜಿ ಇದೆ. ಯಾರಾದರೂ ನಿಮಗೆ ಪ್ರಪೋಸ್ ಮಾಡ್ಬೋದು ಸ್ಪೆಸಿಫಿಕ್ ಪ್ಲೇಸಲ್ಲಿ, ಸ್ಪೆಸಿಫಿಕ್ ಟೈಮಲ್ಲಿ ಅಂತ ಅನಿಸುತ್ತೆ. ಎಲ್ರಿಗೂ ಅನ್ವಯಿಸಲ್ಲ, ಕೆಲವ್ರಿಗೆ ನೀವೇನಾದರೂ ಆ ಥರ ಸರ್ಪ್ರೈಸ್ ಪ್ಲ್ಯಾನ್ ಕೂಡ ಮಾಡ್ಕೊಂಡಿರ್ಬೋದು ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಲೈಕ್ ಟೆಂಪ್ರೆನ್ಸ್ ಕಾರ್ಡ್ ಇದೆ ನನಗೆ 4th ಕಾರ್ಡ್. 5th 6 ಆಫ್ ಕಪ್ಸ್ ಇದೆ. ಟೆಂಪ್ರೆನ್ಸ್ ಕಾರ್ಡ್ ಅಂದರೆ ಲಾಂಗ್ ಟೈಮ್ ಪಾರ್ಟ್ನರ್ಶಿಪ್ ಆ ಥರ ಇರೋ, ಸ್ಪಿರಿಚುವಲ್ ಬಿಲೀವ್ ಇರುವಂಥ ಸೊ ಪಾರ್ಟ್ನರ್ ನಿಮಗೆ ಸಿಗ್ಬೋದು ಅಂತ ಹೇಳ್ಬೋದು. ಡೈರೆಕ್ಟ್ಲಿ ಹೇಳೋದಾದರೆ ಮದುವೆ ಫಿಕ್ಸ್ ಆಗ್ಬೋದು ಅಂತ ಹೇಳ್ತೀನಿ. ಆಲ್ರೆಡಿ ಮದುವೆ ಆಗೋಗಿದ್ರು ಕಾರ್ಡ್ ಬಂದಿರುತ್ತೆ. 6 ಆಫ್ ಕಪ್ಸ್ ಯಾರಾದರೂ ನಿಮಗೆ ರೀಕನ್ಸಿಲೇಷನ್ನ ರೀಪ್ರೆಸೆಂಟ್ ಮಾಡುತ್ತೆ, ರೀಯೂನಿಯನ್ನ ರೀಪ್ರೆಸೆಂಟ್ ಮಾಡುತ್ತೆ 6 ಆಫ್ ಕಪ್ಸ್ ಹೇಳಬೇಕಂದ್ರೆ. ಸೊ ಖಂಡಿತವಾಗ್ಲೂ ನೋ ಕಾಂಟ್ಯಾಕ್ಟಲ್ಲಿ ಇದ್ದೀರಾ, ದೂರ ಇದ್ದೀರಾ ಅಂದರೆ ಪ್ಯಾಚಪ್ ಆಗಬಹುದು ಅಂತ ಕಾರ್ಡ್ ಹೇಳುತ್ತೆ ಈ ತಿಂಗಳಲ್ಲಿ. ಬಟ್ 6 ಆಫ್ ಕಪ್ಸ್ ಯಾರಾದರೂ ಹಳೆಯ ಫ್ರೆಂಡ್ಸು, ತುಂಬ ವರ್ಷಗಳಿಂದ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ, ಚೈಲ್ಡ್ಹುಡ್ ಫ್ರೆಂಡ್ಸ್ ಆ ಥರ ವ್ಯಕ್ತಿಗಳು ನಿಮಗೆ ಸಿಗ್ಬೋದು. ಅದು ಕೂಡ ಸ್ಕೂಲ್ ಫ್ರೆಂಡ್ಸ್ ರೀಯೂನಿಯನ್, ಕಾಲೇಜ್ ಫ್ರೆಂಡ್ಸ್ ರೀಯೂನಿಯನ್ ಆಗ್ಬೋದು ಅಂತ ಕೂಡ ಕಾರ್ಡ್ ಹೇಳ್ತಾ ಇದೆ. ಸಕ್ಸಸ್ ಆ್ಯಂಡ್ ಫೇಮ್ ಹೇಳ್ತೀನಿ. ಕಿಂಗ್ ಆಫ್ ವಾಂಡ್ಸ್ ಇದೆ. ಸೊ ಮನಿ ಕಮ್ಸ್ ಟು ಯು ಅಂತ ಹೇಳ್ತೀನಿ. 3-4 ಮಂತ್ಸ್ ಮುಂದೆ ಬರುವ 3-4 ತಿಂಗಳವರೆಗೂ ವೀನಸ್ ಎನರ್ಜಿ 30 ಡೇಸ್ ಇದ್ದರೂ ಕೂಡ 3-4 ಮಂತ್ಸ್ ಒಂದು ಸ್ಟ್ರೆಂತ್ ಥರ ಫೀಲ್ ಆಗುತ್ತೆ ನಿಮಗೆ. ಸ್ಟ್ರೆಂತ್ ಕಾರ್ಡ್ ಕೂಡ ಇದೆ. ಪ್ರಮೋಷನ್ ಸಿಗುತ್ತೆ ಅಂತ ಹೇಳ್ಬೋದು. ಬಿಸ್ನೆಸ್ ಗ್ರೋ ಆಗುತ್ತೆ. ಸೊ ಅಮೇಝಿಂಗ್ ರಿಸಲ್ಟ್ ಅಂತ ಹೇಳ್ತೀನಿ. ಬಟ್ ಕೆಲವ್ರಿಗೆ ಏನಂದರೆ ನನಗೆ ಬಿಕಾಸ್ ಆಫ್ ನನಗೆ ಲಾಸ್ಟ್ ಕಾರ್ಡ್ ಲವರ್ಸ್ ಕಾರ್ಡ್ ಮತ್ತು ಹ್ಯಾಂಗ್ಮ್ಯಾನ್ ಬಂದಿದೆ. ಸೊ ನನಗೆ ಸಾಕಪ್ಪ ಸಾಕು, ಎಕ್ಸ್ಪೆಕ್ಟ್ ಆಗೋದು ನನಗೆ ಇಷ್ಟ ಇಲ್ಲ ಅಂತ ಕೆಲವ್ರು ಇಲ್ಲಿ ಹೇಳ್ತಾ ಇದ್ದೀರಾ. ಮೂನ್ ಕಾರ್ಡ್ ಕೂಡ ಇದೆ. ನನಗೆ ಮತ್ತೆ ಹರ್ಟ್ ಆಗೋಕ್ಕೆ ಇಷ್ಟ ಇಲ್ಲ ಅಂತ ಹೇಳ್ತಾ ಇದೆ. ನೀವೇನೇ ಮಾಡಿ ಹೇಳ್ತಾರಲ್ವ, ಅದು ಆ ಥರ ಡೆಸ್ಟಿನಿ ಬರೆದೋಗಿರುತ್ತೆ. ನೀವು ಎಷ್ಟೇ ದೂರ ಹೋದರೂ ಅವ್ರು ನಿಮ್ಮ ಲೈಫಲ್ಲಿ ಬರ್ತಾರೆ ಅಂತ ಹೇಳ್ಬೋದು.
ಅಥವಾ ಕ್ರಾಸ್ ವಾಚರ್ಸ್ ಯಾರಾದರೂ ಈ ರೀಡಿಂಗ್ ನೋಡ್ತಾ ಇದ್ದರೆ, ಮೀನ ರಾಶಿಯವ್ರ ರೀಡಿಂಗ್ ನೋಡ್ತಾ ಈ ವ್ಯಕ್ತಿ ಮೀನ ರಾಶಿಯವರು ನಿಮ್ಮ ಲೈಫಲ್ಲಿ ಬಂದೇ ಬರ್ತಾರೆ ಅಂತ ನಾನು ಹೇಳಿ. ಆದಷ್ಟು ಏನಾದರೂ ಯಾವುದಾದ್ರೂ ಕ್ಯಾರೆಕ್ಟರ್ ಅಥವಾ ಗುಣ ಸರಿ ಇಲ್ಲ ಅಂದರೆ ಯಾರನ್ನೂ 100% ಚೇಂಜ್ ಮಾಡೋಕ್ಕಾಗಲ್ಲ. ಏನಾದರೂ ನಿಮಗೆ ಸರಿ ಅನಿಸಿಲ್ಲ ಈ ವಿಷಯದಲ್ಲಿ ಈ ಥರ ಅಂದರೆ ಅದನ್ನು ಹೇಳೋಕ್ಕೆ ಟ್ರೈ ಮಾಡಿ, ತಿದ್ದಕ್ಕೆ ಟ್ರೈ ಮಾಡಿ, ಹೇಳ್ಕೊಡೋಕ್ಕೆ ಟ್ರೈ ಮಾಡಿ. ಎಲ್ಲನೂ ಚೇಂಜ್ ಆಗೋಲ್ಲ, ಯಾವುದಾದ್ರೂ 1 ಅಥವಾ 2 ವಿಷಯನ ಅವ್ರು ಚೇಂಜ್ ಮಾಡ್ಕೋಬೋದು ಅಂತ ಕಾರ್ಡ್ಸ್ ಹೇಳ್ತಾರೆ. ಅದನ್ನು ಬಿಟ್ಟು ಪೂರ್ತಿ ಆ ಪರ್ಸನ್ ಐಡೆಂಟಿಟಿನೇ ನೀವು ಚೇಂಜ್ ಮಾಡೋಕ್ಕೆ ಹೋಗ್ತೀನಿ ಅಂದರೆ ಚೇಂಜ್ ಆಗೋಲ್ಲ. ತುಂಬ ಕಂಪ್ಯಾರಿಸನ್ಸ್ ಇದೆ, ನನಗೆ ಗೊತ್ತಿಲ್ಲ. ಬೇರೆಯವ್ರು ನೋಡಿ ಕಂಪೇರ್ ಮೀನ ರಾಶಿಯವ್ರು ನೀವು ಮಾಡ್ತಿರೋ ಅದರ್ ಪರ್ಸನ್ ಮಾಡ್ತಾರೋ ಗೊತ್ತಿಲ್ಲ. ಇನ್ ಕೇಸ್ ಮೀನ ರಾಶಿಯವ್ರು ನಾನು ಈಗಲೇ ಹೇಳ್ತಾ ಇದ್ದೀನಿ, ನೀವೇನಾದರೂ ಮಿಥುನ್ ರಾಶಿಯವ್ರನ್ನ ಇಷ್ಟಪಡ್ತಾ ಇದ್ದಾರೆ, ನಿಮ್ಮ ಲೈಫಲ್ಲಿ ಇರ್ತಾರೆ, ತುಂಬ ಸ್ಟ್ರಗಲ್ ಇದೆ. ಆಲ್ರೆಡಿ ಮ್ಯಾರಿಡ್ ಆಗಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ಇಲ್ಲ ಮ್ಯಾರಿಡ್ ಇಲ್ಲ, ತುಂಬ ವರ್ಷದಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದೀನಿ ಅಂದರೆ ಸ್ವಲ್ಪ ಪೇಷನ್ಸಿಂದ ಕಾಮಾಗಿ ಡೀಲ್ ಮಾಡಿ. ಇನ್ ಕೇಸ್ ಸ್ಟಾರ್ಟಿಂಗಲ್ಲಿ ನಿಮಗೆ ಮನೇಲಿ ನೋಡ್ತಾ ಇದ್ದಾರೆ ಅವ್ರದ್ದು ರಾಶಿ ಮೀನ ರಾಶಿ, ಅಥವಾ ನೀವು ಯಾರನ್ನಾದ್ರೂ ಇಷ್ಟಪಡ್ತೀರಾ ಮೀನ ರಾಶಿ ಇದೆ ಅಂದರೆ ಸ್ಟಾರ್ಟಿಂಗಲ್ಲಿ ಇದೆ ಸ್ವಲ್ಪ ಕ್ರಶ್ ಇದೆ ಅಂದರೆ, ಸೊ ನನಗೆ ಕೇಳೋದಾದರೆ ಸ್ವಲ್ಪ ಹಿಂದೆ ಸರ್ಕೊಂಡ್ಬಿಡಿ ಅಂತ ಹೇಳ್ತೀನಿ. ಲೈಕ್ ವರ್ಕ್ ಆದರೂ ಕೂಡ ತುಂಬ ಕಷ್ಟ ಇರುತ್ತೆ ಅಂತ ಇವಾಗಲೇ ಹೇಳ್ತಾ ಇದ್ದೀನಿ. ತುಂಬ ಸರ್ಕಲ್ಗೆ ಹೋಗುತ್ತೆ, ತುಂಬ ಸ್ಟ್ರಗಲ್ ಆ್ಯಂಡ್ ಚಾಲೆಂಜಸ್ನ ನೀವು ನೋಡಬೇಕಾಗುತ್ತೆ ನಿಮ್ಮ ಲೈಫಲ್ಲಿ, ಅವರು ನೋಡಬೇಕಾಗುತ್ತೆ. ಮತ್ತೆ ಸಪ್ರೇಷನ್ ಆಗೋದು, ಬ್ರೇಕಪ್ ಆಗೋದು, ಡಿವೋರ್ಸ್ ಆಗೋದು, ಇದೆಲ್ಲ ಆಗಿಬಿಡುತ್ತೆ. ನಾನು ಮುಂಚೆನೇ ಹೇಳ್ತಾ ಇದ್ದೀನಿ ಅದಕ್ಕೋಸ್ಕರ. ಹಾಗಂತ ಹೇಳಿ ನಿಮ್ಮ ಲೈಫಲ್ಲಿ ಆಲ್ರೆಡಿ ಮ್ಯಾರಿಡ್ ಇದೆ, ಆಲ್ರೆಡಿ ರಿಲೇಷನ್ಶಿಪ್ಪಲ್ಲಿ ಇದ್ದರೆ ಅವ್ರನ್ನ ಬಿಟ್ಬಿಡಿ ಅಂತ ನಾನು ಹೇಳ್ತಾ ಇಲ್ಲ. ಅದು ವರ್ಕ್ ಆಗುತ್ತೆ. ಮುಂದೆ ಏನಾದರೂ ನೀವು ನೋಡ್ತಾ ಇದ್ದರೆ ಸ್ವಲ್ಪ ನೋಡಿ ಅಂತ ಹೇಳ್ತೀನಿ. ಸ್ಟ್ರಗಲ್ ಇದೆ, ನಿಮಗೆ ಸ್ಟ್ರಗಲ್ ಮಾಡೋದು ಇಷ್ಟ ಇಲ್ಲ, ಕಷ್ಟಪಡೋದು ಇಷ್ಟ ಇಲ್ಲ ಅಂದರೆ ಎಲ್ಲರ ಲೈಫಲ್ಲಿ ಸ್ಟ್ರಗಲ್ ಇರುತ್ತೆ. ಬಟ್ ಕೆಲವೊಂದು ಸರ್ತಿ ನಾವು ಎಲ್ಲನೂ ಕಾಂಪ್ರಮೈಸ್ ಆಗಿ ಎಲ್ಲನೂ ಸರಿ ಹೊಂದ್ಕೊಂಡೋಗಿ ಎಲ್ಲನೂ ಮಾಡಿದರೂ ಕೂಡ ಸರಿ ಹೋಗ್ತಾ ಇಲ್ಲ ಅಂತ ಅನ್ನಿಸ್ಬೋದು. ಆ ವಿಷಯದಲ್ಲಿ ಹೇಳ್ತಾ ಇದ್ದೀನಿ. ಸಮ್ ಪೀಪಲ್ ಮೇ ಬಿ ಹರ್ಟ್ ಯು ಅಂತ ಹೇಳುತ್ತೆ. ಜಾನಲ್ಲೂ ಕೂಡ ಏನಾದರೂ ಗ್ರೂಪಲ್ಲಿ ಅಥವಾ ಆಫೀಸಲ್ಲಿ ಏನೋ ಒಂದು ನಿಮ್ಮನ್ನು ಕೆಳಗಡೆ ತೋರಿಸ್ಬೇಕು ಅಂತ ಹರ್ಟ್ ಮಾಡೋ ಜನ ತುಂಬ ಹುಟ್ಕೊಳ್ತಾರೆ, ಆಲ್ರೆಡಿ ಇರ್ಬೋದು. ನಿಮಗೆ ಒಂದು ಅವಮಾನ ಥರ ಆಗ್ಬೋದು. ಅದ್ರ ಬಗ್ಗೆ ಕೂಡ ಕೇರ್ಫುಲ್ ಆಗಿರಿ ಅಂತ ನಾನು ಹೇಳ್ತೀನಿ. ಕೆಲವೊಂದು ಸ್ವಿಚ್ ವರ್ಡ್ಸ್ ಬರುತ್ತೆ ನೋಡಿ, ಶತ್ರುಗಳು ಜಾಸ್ತಿ ಆಗಿದ್ದರೆ ಅದನ್ನು ಯೂಸ್ ಮಾಡ್ಬೋದು. ಆ ಥರ ಸ್ವಿಚ್ ವರ್ಡ್ಸ್ನ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬೋದು. ನಿಮ್ಮ ಪಾಸ್ಟಲ್ಲಿ ಏನಾದರೂ ಹರ್ಟ್ ಆಗಿದ್ರೆ ಮೊದಲು ಅದರಿಂದ ಹೀಲ್ ಆಗಿ ಅದರಿಂದ ಹೊರಗಡೆ ಬಂದು ಮತ್ತೆ ಹೊಸ ವ್ಯಕ್ತಿ ಜೊತೆ ಕನೆಕ್ಟ್ ಆಗೋಕ್ಕೆ ಟ್ರೈ ಮಾಡಿ ಅಂತ ಹೇಳ್ತೀನಿ. ಹೀಲಿಂಗ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ. ಸ್ಟಾರ್ಟಿಂಗಲ್ಲೇ ಹೇಳಿದೆ ಲವ್ ಈಸ್ ಇನ್ ದಿ ಏರ್ ಅಂತ. ಖಂಡಿತವಾಗ್ಲೂ ತುಂಬ ರೊಮ್ಯಾಂಟಿಕ್ ಆಗಿ ತುಂಬ ಚೆನ್ನಾಗಿರೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ತಾರೆ. ತುಂಬ ರಿಲೇಷನ್ಶಿಪ್ ಚೆನ್ನಾಗಿರುತ್ತೆ, ಖುಷಿಯಾಗಿರ್ತೀರ, ವಿಕ್ಟ್ರಿ ಅಂತ ಹೇಳ್ತೀನಿ ಎಲ್ಲ ಸೆಕ್ಟರಲ್ಲೂ. ಸೊ ನಾನು ಸ್ವಲ್ಪ ಡೀಪಾಗಿ ರೀಡಿಂಗ್ನ ಮಾಡೋದ್ರಿಂದ ಡೀಪೆಸ್ಟ್ ಪಾರ್ಟ್ನೂ ನಾನು ಹೇಳಿರ್ತೀನಿ ಅಷ್ಟೇ. ಸೊ ತುಂಬ ಚೆನ್ನಾಗಿದೆ ಅಂತ ಹೇಳ್ತೀನಿ. ಈ ವರ್ಷನೇ ಚೆನ್ನಾಗಿದೆ ಅಂತ ಹೇಳ್ತೀನಿ ನಾನು ಮೀನ ರಾಶಿಯವರಿಗೆ. ಬಟ್ ನಾನು ಕೆಲವೊಂದು ವಿಷಯನ ಹೇಳಿದ್ದೀನಿ, ಅದನ್ನು ನೆನಪಲ್ಲಿ ಇಟ್ಕೊಂಡ್ರೆ ಸಾಕು. ಎಂಪ್ರೆಸ್ ಕೂಡ ಕಾರ್ಡ್ ಬಂದಿದೆ. ರಿಯಲ್ ಎಂಪ್ರೆಸ್ ಥರ ಇರೋ ವ್ಯಕ್ತಿ ನಿಮ್ಮ ಲೈಫಲ್ಲಿ ಬರ್ಬೋದು, ಅಥವಾ ಮದರಿಂಗ್ ಅಥವಾ ನರ್ಚರಿಂಗ್ ಎನರ್ಜಿ ಇರ್ಬೋದು. ಮೂನ್ ಕಾರ್ಡ್ ಕೂಡ ಇದೆ. ನೀವು ಕನೆಕ್ಟ್ ಆಗಿರೋ ವ್ಯಕ್ತಿಗೆ ಏನಾದರೂ ಸೀಕ್ರೆಟ್ಸ್ ಅಂತ ಇರ್ಬೋದು. ಸ್ವಲ್ಪ ಕೇರ್ಫುಲ್ ಆಗಿರಿ. ಸುಳ್ಳು ಮತ್ತು ಲೈಸ್ ಕೂಡ ಕಾಣಿಸ್ತಾ ಇದೆ. ಅಥವಾ ಇದು ನೀವು ಬಿಸ್ನೆಸ್ಸಲ್ಲೂ ಕೂಡ ಇನ್ಕ್ಲೂಡ್ ಆಗಿರ್ಬೋದು, ಮೇ ಬಿ ನಿಮ್ಮ ವರ್ಕ್ ಪ್ಲೇಸಲ್ಲೂ ಇರ್ಬೋದು. ಸೊ ಎಲ್ಲದಕ್ಕೂ ಎಸ್ ಹೇಳೋದನ್ನು ಬಿಟ್ಬಿಡಿ ಅಂತ ಹೇಳ್ತೀನಿ. ನೋ ಅನ್ನೋ ವರ್ಡ್ನೂ ಸ್ವಲ್ಪ ಯೂಸ್ ಮಾಡಿ ಅಂತ ಕಾರ್ಡ್ಸ್ ಹೇಳ್ತಾ ಇದೆ. ಸೊ ಇದು ಯಾರಿಗೆ ಅನ್ವಯಿಸ್ಬೇಕೋ ಅವ್ರಿಗೆ ಅನ್ವಯಿಸುತ್ತೆ ಅಂತ ಹೇಳ್ತೀನಿ. ಸೊ ಯಾರಿಗಾದ್ರೂ ತುಂಬ ವರ್ಷಗಳಿಂದ, ನಾನು ಇತ್ತೀಚೆಗೆ ವೇಟ್ ಮಾಡ್ತಾಯಿದ್ದೀರಿ ಅಂತ ಅನ್ನಲ್ಲ, ಬೇಕಾಗಬೇಕು ಅಂದರೆ ಎಕ್ಸ್ಟ್ರೀಮ್ ಲೆವೆಲಲ್ಲಿ ವೇಟ್ ಮಾಡ್ತಾಯಿದ್ರೆ ತುಂಬ ವರ್ಷ ಆಗಿದೆ ಅಂದರೆ ಸೊ ಬಿಟ್ಬಿಡಿ. ಈ ವೇಟ್ ಫಾರ್ ಲೈಫ್ ಟೈಮ್ ಥರ ಇದೆ ಅಂತ ಹೇಳ್ಬೋದು. ಸಮ್ ಪೀಪಲ್ ವಿಲ್ ವೇಟ್ ಫಾರ್ ಲೈಫ್ ಟೈಮ್ ಅಂತ ಹೇಳ್ತೀವಿ. ವೇಟ್ ಮಾಡ್ತಾನೇ ಇರ್ತಾರೆ, ಆ ವ್ಯಕ್ತಿ ಬರೋದೇ ಇಲ್ಲ. ಆ ಥರ ಕೂಡ ನಿಮ್ಮ ಲೈಫಲ್ಲಿ ಆಗೋ ಚಾನ್ಸಸ್ ಇದೆ. ಇದು ಯಾರಿಗೆ ಅನ್ವಯಿಸ್ಬೇಕೋ ಅವ್ರಿಗೆ. ತುಂಬ 4-5 ವರ್ಷದಿಂದ ವೇಟ್ ಮಾಡ್ತಾ ಇದ್ದರೆ ಮಾತ್ರ ಇದು ಅವ್ರಿಗೆ ಅನ್ವಯಿಸುತ್ತೆ. ಅದಕ್ಕಿಂತ ಕೆಳಗಡೆ ವೇಟ್ ಮಾಡೋರಿಗೆ ಇದನ್ನು ತೊಗೊಳ್ಬೇಡಿ ಅಂತ ನಾನು ಹೇಳ್ತೇನೆ. ಯಾರಿಗೂ ಒಬ್ಬ ವ್ಯಕ್ತಿಗೆ ಅನ್ವಯಿಸುತ್ತೆ ಅಂತ ಅನಿಸುತ್ತೆ ನನಗೆ, ಯಾರು ನನ್ನ ರೀಡಿಂಗ್ನ ನೋಡ್ತಾರೆ. ಸೊ ಚಾನಲಿಂಗ್ ಆಗ್ತಾ ಇರೋದನ್ನು ನಾನು ಹೇಳ್ತಾ ಇದ್ದೀನಿ. ಕಾರ್ಡಲ್ಲಿ ಇಲ್ಲ ಇದು, ನನಗೆ ಅನಿಸ್ತಾ ಇರೋದು, ನನ್ನ ಇಂಟ್ಯೂಷನ್ ಹೇಳ್ತಾ ಇದೆ. 4-5 ವರ್ಷದಿಂದ ಯಾರಿಗಾದ್ರೂ ವೇಟ್ ಮಾಡ್ತಾಯಿದ್ರೆ ಅವ್ರನ್ನ ಬಿಟ್ಬಿಡಿ, ಅವ್ರು ಬರಲ್ಲ ನಿಮ್ಮ ಲೈಫಲ್ಲಿ ಅಂತ ನಾನು ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಮೀನ ರಾಶಿಯವ್ರಿಗೆ. ಸೊ
ಯೋಚನೆ ಮಾಡೋ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ನನಗೆ. ಸೊ ಎಲ್ಲ ಚೆನ್ನಾಗಿದೆ. ರೀಡಿಂಗ್ ಅವಶ್ಯಕತೆ ಇದ್ದರೆ ಪರ್ಸ್ನಲ್ ರೀಡಿಂಗು ಖಂಡಿತ ತೊಗೊಳ್ಬೋದು. ಕೆಲವ್ರಿಗೆ ಅವಶ್ಯಕತೆ ಇದೆ, ಇಲ್ಲಿ ಕೆಲವ್ರಿಗೆ ಕೆಲವೊಂದು ಮೆಸೇಜ್ ತಲುಪಿಸೋದಿದೆ ಅಂತ ಅನಿಸುತ್ತೆ. ಅದನ್ನು ನಾನು ಜನರಲ್ ರೀಡಿಂಗಲ್ಲಿ ಹೇಳೋಕ್ಕಾಗಲ್ಲ. ಅದನ್ನು ಯಾರ್ಯಾರೋ ತೊಗೊಂಡ್ಬಿಡ್ತೀರಾ ಸೀರಿಯಸ್ ಆಗಿ. ಅದಕ್ಕೋಸ್ಕರ ಥ್ಯಾಂಕ್